ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ಥ್ಯಾಂಕ್ ಯು. ಜಾನ್, ಸದ್ಯ ನೀನು ಬಂದಿಯಲ್ಲ, ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಟೆನ್ಷನ್ ಯಾಕೋ? ಹೋ, ನಾವೆಲ್ಲಿ ಬಂದ್ಬಿಡ್ತೀವಿ ಅಂತನಾ? ಕಾವ್ಯ, ಕಾವ್ಯ, ಬಿ ಕಾಮ್. ಯಾಕೆ ಸುಮ್ನೆ ಸುಶಾಂತ್ಗೆ ಬೈತ್ಯಾ ಹೇಳು? ನೀನ್ ಹೇಳಿದ್ದು ನನಗೆ ಯಾರಾದ್ರೂ ಬೈದ್ರೆ ಅವ್ರ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ. ಆದ್ರೆ ನೀನ್ ನೋಡಿದ್ರೆ ಎಲ್ಲಾರ್ಗೂ ನೀನೇ ಬೇಜಾರು ಮಾಡ್ತಿದ್ಯಾ. ಸಾರಿ ಕೇಳು. ಐ ಆಮ್ ಸಾರಿ ಸುಶಾಂತ್. ಆಕ್ಚುಲಿ ಅಪ್ಪ ಅಮ್ಮ ರೆಡಿ ಆಗೋದು ಲೇಟ್ ಆಯ್ತು, ಅದಕ್ಕೆ ಲೇಟಾಗಿ ಬಂದ್ವಿ. ಅವ್ರ ಮೇಲಿನ ಕೋಪನ ನಿನ್ ಮೇಲೆ ತೋರಿಸ್ಬಿಟ್ಟೆ. ಐ ಆಮ್ ಸೋ ಸಾರಿ. ಅಲ್ಲಮ್ಮ ಕಾವ್ಯ, ನಾವೆಲ್ಲಿ? ಅಯ್ಯೋ, ನೀವು ಕೆಲಸ ಮುಗಿಸ್ಕೊಂಡು ಬಂದಿದ್ದು ಲೇಟು, ನಾವು ರೆಡಿ ಆಗಿದ್ದು ಲೇಟು, ಬಂದಿದ್ದು ಲೇಟು. ಸಾರಿ ಕಾವ್ಯ. ಹೋಗೆ, ಮತ್ತೆ ವಿಶ್ ಮಾಡು. ಹೋಗೆ. ಅತ್ತೆ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಯಾಕೆ ಲೇಟು? ನೀನು ಬರ್ದೆ ಪೂಜೆ ಶುರು ಮಾಡಲಿಲ್ಲ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಸುಶಾಂತ್, ಅಲ್ಲಿ ಕೂತ್ಕೊಳ್ಳಿ. ಚಿಕ್ಕಿ, ಕುತ್ಕೊಳ್ಳಿ. ಜಾನ್, ಬೆಳಗ್ಗೆಯಿಂದ ಎಷ್ಟು ಬೇಜಾರು ಮಾಡಿದ್ದೋ, ಈಗ ಬಂದು ಅಷ್ಟೇ ಖುಷಿ ಕೊಟ್ಟೆ. ನಾನ್ ಬಂದಿದ್ದು ನಿನ್ಗೋಸ್ಕರ ಅಲ್ಲ, ಅಂಜಲಿಗೋಸ್ಕರ. ಈ ಪ್ರಾರ್ಥನಾ ಕಪಲ್ಸ್ ಅಂದ್ರೆ ಹಂಗಿರ್ಬೇಕು. ನೀವು ಇದರ ಹತ್ರ ಬಂದಷ್ಟು ದೂರ ಹೋಗ್ತೀರಾ. ಹಾಯ್, ನಾನು ಪ್ರಾರ್ಥನಾ. ಹಾಯ್, ಅಮಂಜಲಿ. ನನ್ನನ್ನು ಯಾಕೋ ನೋಡ್ತಿದ್ಯಾ? ದೇವ್ನ ನೋಡು. ಕಾವ್ಯ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ಇದೇನಾ ನಿನ್ನ ಮಾತಿ ಕೊಡೋ ಬೆಲೆ? ರೀ ಪ್ರಾರ್ಥನಾ, ಏನು ಸಂಕಲ್ಪ ಮಾಡ್ಕೊಂಡ್ರಿ ನೀವು? ಹೋಗ್ಲಿ ಬಿಡಿ. ನಾನು ಮಾತ್ರ ನಾವಿಬ್ಬರು ಹೀಗೆ ಅಂಕಲ್ ಆಂಟಿ ಥರ ಪೂಜೆಗೆ ಕೂತ್ಕೊಳ್ಳೋ ಭಾಗ್ಯ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಂಡೆ.
ತಗೊಳ್ಳಿಮ್ಮ, ಎಲ್ರಿಗೂ ಆರತಿ ಕೊಟ್ಬಿಡಿ. ನಿನ್ ಹೆಸರೇನಮ್ಮ? ಅಂಜಲಿ, ದಟ್ಸ್ ಅಂಜಲಿ. ಹಾ, ಅಂಜಲಿ, ಎಲ್ರಿಗೂ ಆರತಿ ಕೊಡ್ತೀಯಾ? ಪ್ರಾರ್ಥನಾ, ಬಾಮ್ಮ, ನೀನ್ ಆರತಿ ತಟ್ಟೆ ತಗೋ. ಆಹಾ, ಎಂತ ಅದೃಷ್ಟ, ನನ್ನ ಭಾವಿ ಪತ್ನಿ ಕೈಲಿ ಆರ್ತಿ. ಯಾಕ್ ಬಾವಾ, ಆರತಿ ತಗೊಳ್ಳಿ. ಅಪ್ಪ, ಇದು ಮನೆ ಅಲ್ಲ, ನಾವು ಹೊರಗಡೆ ಬಂದಿದ್ದೀವಿ. ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡಬೇಡಿ. ಅಮ್ಮ, ನೀವು ಕೂತ್ಕೊಳ್ಳಿ. ಇವತ್ತು ಅವ್ರು ಹುಟ್ಟಿದಬ್ಬ, ಎಲ್ಲರೂ ಸೇರಿ ಅವರಿಗೆ ಆರತಿ ಮಾಡಿ. ತಗೊಳ್ಳಿಮ್ಮ. ಜಾನ್, ಇವಾಗ ನೀನೊಬ್ಬಳು ಅಪ್ಸೆಟ್ ಆದರೆ ಮನೆಯವರೆಲ್ಲ ಅಪ್ಸೆಟ್ ಆಗ್ತಾರೆ. ಫುಲ್ ಈವೆಂಟೇ ಅಪ್ಸೆಟ್ ಆಗ್ಬಿಡುತ್ತೆ. ಪ್ಲೀಸ್ ಗೋ ಜಾನ್. ಕಾವ್ಯ, ದಿಸ್ ಇಸ್ ಟೂ ಮಚ್. ಇದನ್ನೇ ತಾನೇ ಬೇಡ ಅಂತ ಹೇಳಿದ್ದು. ಹೆಣ್ಮಕ್ಳು ಆರತಿ ಮಾಡ್ಬೇಕಂತೆ. ನಡಿ. ಜಾನ್, ಪ್ಲೀಸ್ ಗೋ, ಪ್ಲೀಸ್ ಹೋಗು. ಕಾವ್ಯ ಇಲ್ಲಿ? ಇಲ್ಲಿದ್ದಾಳೆ. ನಾಲ್ಕು ಜನ ಮಾಡಬಾರ್ದಮ್ಮ, 5 ಜನ ಸೇರಿ ಆರತಿ ಮಾಡಿ. ಅಂಜಲಿ, ವೈ ಡೋಂಟ್ ಯು ಜಾಯಿನ್? ಬಾ. ಆ ಆರ್ತಿನ ಹೊಸ್ಲತ್ರ ಹೋಗಿ ಚೆಲ್ಕೊಂಬನ್ನಿಮ್ಮ. ಸಾರಿ. ರೀ ಪ್ರಾರ್ಥನಾ ಅವರೇ, ನಿಂತ್ಕೊಳ್ರಿ. ಯುವ, ದಿಸ್ ಇಸ್ ಟೂ ಮಚ್. ನಿಮ್ದು ಅತಿ ಆಯ್ತು. ಮನೇಲಿ ಎಲ್ಲರೂ ಇದ್ದಾರೆ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನೋಡ್ಲಿ ಬಿಡ್ರಿ, ನೀವಂತೂ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ. ನೋಡೋರಾದ್ರೂ ಅರ್ಥ ಮಾಡ್ಕೊಳ್ಳಿ.
ಮನಸ್ಸು ಮುಟ್ಟೋ ಚನ್ನೆ ನೀನೆ, ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರು ಇಲ್ಲ, ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ. ಹಲೋ, ಆ? ಏನ್ ನಡೀತಿದೆ ಇಲ್ಲಿ? ಅದು ನಾನು ಆ ಕಡೆಯಿಂದ ಬರ್ತಾ ಇದ್ನಾ, ಇವ್ರು ಈ ಕಡೆಯಿಂದ ಬರ್ತಾ ಇದ್ರು, ಮಧ್ಯ ಡ್ಯಾಶ್ ಆಯ್ತು. ಸೊ ಇವ್ರು ಬೀಳ್ತಾ ಇದ್ರು, ನಾನು ಅವ್ನು ಹಿಡ್ಕೊಂಡೆ ಅಷ್ಟೇ. ಸಾರಿ ಪ್ರಾರ್ಥನಾ ಅವರೇ, ಬಾಯ್. ಹಲೋ ಮೇಡಮ್, ಏನ್ ಸಮಾಚಾರ? ಏನಿಲ್ಲ. ಹೌದು, ನೀನೇನು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ಓ, ನಾನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತ ಇನ್ನ? ಅಯ್ಯೋ, ಹಾಗೇನಿಲ್ಲ, ಜಸ್ಟ್ ಕೇಳ್ದೆ ಅಷ್ಟೆ. ಹಾ, ನಾನು ಅಲ್ಲಿ ಇಲ್ದಿರೋದೇ ಬೆಟರ್, ಅದಕ್ಕೆ ಇಲ್ಲೇ ಬಂದೆ. ಯಾಕೆ? ನೀನಲ್ಲಿದ್ರೆ ಏನ್ ಪ್ರಾಬ್ಲಮ್ಮು? ಬಾ. ಹಾ, ಬೇಡ ಪ್ರಾರ್ಥನಾ. ಬೇಡ ಅಂದ್ರೆ ಬಿಡೋರು ಯಾರು? ಬಾ ನನ್ ಜೊತೆ, ಬಾ. ಪ್ಲೀಸ್ ಬೇಡ. ಅಯ್ಯೋ, ಬಾ. ಬೇಡ ಪ್ರಾರ್ಥನಾ. ಅಂಜಲಿ ಎಲ್ಲಿ ಹೋಗ್ಬಿಟ್ಲು? ಒಂಟಿ ಸೂರ್ಪನಕಿಯೇ. ಬಿಡು ಜಾನ್ ಸುಶಾಂತ್. ಜಾನ್ ಜಾನ್, 1 ಸೆಕೆಂಡ್. ಓ, ಬಂದಾಗಿಂದ ನೋಡ್ತಿದ್ದೀನಿ, ಅದೆಷ್ಟು ಕೋಪದಲ್ಲಿದ್ಯಾ. ಈ ಕೋಪ ತಣ್ಣಗ್ ಮಾಡೋದಿಕ್ಕೆ ಸ್ವಲ್ಪ ಮುದ್ದು ಮಾಡ್ಬೋದಲ್ವಾ? ಮುದ್ದ ಗುದ್ಬಿಡ್ತೀನಿ. ಆ ಜಾನ್, ಅದು ತಲೆ ತಿಂದ್ರೆ ಓ ಜಾನ್ 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 ಜಾನ್, ನೀನ್ ಕೋಪ ಯಾಕೆ ಕ್ಯಾರಿ ಮಾಡ್ತಿದ್ಯಾ? ಇವತ್ತು ಅಮ್ಮನ್ ಬರ್ಡೇ, ನಗ್ನಗ್ತಾ ಇರು. ನಾನು ಹಾಗೆ ಅನ್ಕೊಂಡ್ ಬಂದಿದ್ದು, ಆದ್ರೆ ನೋಡಿದ್ಯಾ ನಿಮ್ಮಮ್ಮನ್ನ ಎಷ್ಟು ಹೇಟ್ ಮಾಡ್ತಾರೆ ಅಂಜಲಿನ. ಅವಳು ಬಂದಿರೋದು ಇಷ್ಟ ಇಲ್ಲ, ಆರತಿ ಮಾಡಿದ್ದು ಇಷ್ಟ ಇಲ್ಲ. ನಥಿಂಗ್ ಲೈಕ್ ದಟ್ ಜಾನ್. ಬಿಡು. ನೀನ್ ಒಂದ್ಸತಿ ನಗು. ಬಿಡು ನೀನ್ ಸುಶಾಂತ್. ನಗು ಅಂತ ಹೇಳ್ತಿಲ್ವಾ? ಸುಶಾಂತ್ ಬಿಡು. ನೀನ್ ನಕ್ಕಿದ್ರೆ ನಾನ್ ಬಿಡ್ತೀನಿ. ಬಿಡು ಅಂದೆ ತಾನೆ. ನೀನ್ ಒಂದ್ಸತಿ ನಗು. ಬಿಡು ಸುಶಾಂತ್. ನೀನ್ ಒಂದ್ಸತಿ ನಗಕ್ಕೇನು? ಬಿಡು. ಜಾನ್ ನಗು ಅಂತಿಲ್ವಾ? ಜಾನ್, ಏನು ಪ್ರೇಮಿಗಳಿಬ್ಬರಿಗೂ ಡಿಸ್ಟರ್ಬ್ ಆದಾಗಿದೆ? ಕಾವ್ಯ, ಏನಿದು? ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿದ್ಯಲ್ಲ. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಸುಶಾಂತ್ ಪಾಪ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ, ಆದ್ರೂ ಆ ಪ್ರೀತಿ ಆಗಿರ್ಲಿ, ಇವ್ರಮ್ಮನ್ ನೋಡಿದ್ಯಾ? ನಿನ್ ಮುಖ ನೋಡ್ದಾಗೆಲ್ಲ ಹೇಗ್ ಉರ್ಕೊಂಡು ಗುರಾಯಿಸ್ತಾ ಇದ್ರು ಅಂತ. ಅಲ್ಲ. ಹೌದಾ? ನನಗೇನು ಹಾಗನ್ನಿಸ್ಲಿಲ್ಲಪ್ಪ. ಹಾಗೆಲ್ಲ ಇದ್ರೆ ತಾನೇ ಪ್ರಾರ್ಥನಾ ಅನ್ಸೋದಿಕ್ಕೆ. ಎಲ್ಲ ಇವಳು ಇಮ್ಯಾಜಿನೇಷನ್. ಒಬ್ಬ ವ್ಯಕ್ತಿ ಎಲ್ಲಾದ್ರೂ ಕಾಲ್ ಎಡವಿ ಬಿದ್ರೆ ಆ ಜಾಗಕ್ಕೆ ಹೋದಾಗೆಲ್ಲ ಎಲ್ಲಿ ಎಡವು ಬಿಡ್ತೀನೋ ಅನ್ನೋ ಭಯದಲ್ಲೇ ಇರ್ತಾನಂತೆ. ಅದೇ ಥರನೇ ಇವಳ್ದು ಕತೆ. ಯಾವತ್ತೂ ಒಂದಿನ ನಡೆದಿರೋ ಇನ್ಸಿಡೆಂಟು ಇವತ್ತು ಹಾಗೆ ನಡೆದು ಬಿಡುತ್ತೇನೋ ಅನ್ಕೊಂಡೇ ಇರ್ತಾಳೆ. ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಕೋತಿದ್ದೀನಿ ಅಂತನಾ? ಹೌದು. ಆಲ್ ರೈಟ್, ಯಾವಾಗ್ಲೂ ಹೇಗೆ ನಾರ್ಮಲ್ ಆಗಿರ್ತೀನೋ ಹಾಗೆ ಇರ್ತೀನಿ.
ಆದ್ರೆ ಎಲ್ಲಾದ್ರೂ ಏನಾದ್ರೂ ಎಡವಟ್ಟಾದ್ರೆ ಆ ರೀತಿ ಏನೂ ಆಗಲ್ಲ. ಏನೂ ಆಗಲ್ಲ. ಪ್ರಾಮಿಸ್? ಪ್ರಾಮಿಸ್. ಎಲ್ರೂ ಅಲ್ಲೇನ್ ಮಾಡ್ತಿದ್ದೀರಾ? ಊಟಕ್ಕೆ ರೆಡಿ ಮಾಡ್ಕೋಬೇಕು. ಬೇಗ ಬನ್ನಿ. ಸರಿ, ನಡೀರಿ ಊಟಕ್ಕೆ ಹೋಗೋಣ. ಪ್ರಾರ್ಥನಾ, ನಿಮ್ಮಪ್ಪ ಫೋನಲ್ಲೆಲ್ಲೋ ಮಾತಾಡ್ಕೊಂಡು ಹೋದಂಗಿತ್ತು, ಅವ್ರನ್ನೂ ಕರೆದ್ಬಿಡು ಊಟಕ್ಕೆ. ಅಯ್ಯೋ, ಅಪ್ಪನ್ ಹೇಗಪ್ಪ ಊಟಕ್ಕೆ ಕರೆಯೋದು? ಅಕಸ್ಮಾತ್ ರೇಗ್ ಬಿಟ್ರೆ ಈಗ ಏನ್ ಮಾಡ್ಲಿ? ಪ್ರಾರ್ಥನಾ, ಚಿಕ್ಕಿ, ಇಲ್ಲೇನ್ ಮಾಡ್ತಾ ಇದೀಯ ಪುಟ? ಅದು ಚಿಕ್ಕಿ, ಅಪ್ಪನ್ನ ಊಟಕ್ಕೆ ಕರಿಬೇಕಾಗಿತ್ತು. ಅಯ್ಯೋ ಹುಚ್ಚಿ, ಅದಕ್ಕೆ ಹೆದರ್ಕೊಂಡು ನೀನ್ ಇಲ್ಲಿ ನಿಂತಿದ್ಯಾ? ಹೋಗು ಕರಿ. ಇಲ್ಲ ಚಿಕ್ಕಿ, ನನ್ನಿಂದ ಆಗಲ್ಲ. ನೀವೇ ಕರೆದ್ ಬಿಡ್ತೀರಾ? ಇದೊಳ್ಳೆ ಸರಿ ಹೋಯ್ತಲ್ಲ. ನಿಮ್ಮಪ್ಪನ್ನ ನೀನ್ ಊಟ ಕರಿಯೋಕೆ ನಿನಗ್ ರಾಯಭಾರಿ ಬೇರೆ ಬೇಕಾ? ಹೋಗ್ ಕರಿ. ಭಯ ಆಗತ್ತ ಚಿಕ್ಕಿ. ಭಯನಾ? ಪ್ರಾರ್ಥನಾ, ಯಾವ ಲೋಕದಲ್ಲಾದ್ರೂ ಅಪ್ಪನ ಮಾತಾಡ್ಸೋದಕ್ಕೆ ಮಕ್ಳು ಭಯ ಪಡ್ತಾರ? ಅದ್ರಲ್ಲೂ ನಿಮ್ಮಪ್ಪ ಏನ್ ಬೇರೆಯವ್ರ ಥರ ಕುಡ್ಕೊಂಡ್ ಬಂದು ಹೊಡೆದು ಬಡ್ದು ಮಾಡೋ ಅಂಥವ್ರ ಅಲ್ಲ ತಾನೆ? ಮತ್ಯಾಕ್ ಭಯ ಪಡ್ತಿದ್ಯಾ? ಅದು ನನಗ್ ಗೊತ್ತಿಲ್ಲ ಚಿಕ್ಕಿ. ಅವರನ್ನ ನೋಡಿದ್ರೆ ಭಯ ಆಗತ್ತೆ. ನನ್ ಬದಲು ನೀವೇ ಕರೆದ್ಬಿಡಿ ಚಿಕ್ಕಿ, ಪ್ಲೀಸ್. ಏನಮ್ಮ ನೀನು? ನಿಮ್ಮಪ್ಪ ಏನ್ ಹುಲಿನ ಸಿಂಹನ ಹೆದರ್ಕೊಳ್ಳೋದಕ್ಕೆ? ಅವ್ರು ನಿಮ್ಮಪ್ಪ. ಇವತ್ತು ನೀನೇ ನಿಮ್ಮಪ್ಪನ ಊಟ ಕರಿಬೇಕು. ನೀನ್ ಒಂದ್ಸಲ ಕರೆದ್ ನೋಡು, ಆಮೇಲೆ ನಿನಗೆ ಆ ಭಯ ಹೊರಟೋಗುತ್ತೆ. ಚಿಕ್ಕಿ. ಪ್ರಾರ್ಥನಾ. ಚಿಕ್ಕಿ. ಪ್ರಾರ್ಥನಾ, ಗೋ. ಅಪ್ಪ, ಏನಂದೆ? ಅದು ಏನಂದೆ? ಒಂದ್ ಸೆಲ್ಫಿ ತಗೊಳ್ಳೋಣ. ಎಲ್ರನ್ನೂ ಊಟಕ್ಕೆ ಕರೆದ್ಬಿಡೋಣ. ಸರಿ, ಕರಿಯೋಣ. ನೀವೆಲ್ಲರೂ ಊಟಕ್ಕೆ ಕುತ್ಕೊಂಡ್ಬಿಡಿ. ನೋ ನೋ ನೋ, ಇವತ್ತಿನ ಸ್ಪೆಷಲ್ ಏನಂದ್ರೆ ನೀವೆಲ್ಲ ಲೇಡೀಸ್ ಊಟ ಕುತ್ಕೋತಾ ಇದ್ದೀರಾ, ನಾವೆಲ್ಲ ಗಂಡಸು ಸೇರಿ ಊಟ ಬಡಿಸ್ತೀವಿ. ಹಾ, ಗುಡ್ ಐಡಿಯಾ. ಹೌದೌದು, ಎಕ್ಸಾಕ್ಟ್ಲಿ. ಇವತ್ತು ನಾವು ಗಂಡಸರೆಲ್ಲ ಭೀಮಸೇನ ನಳ ಮಹಾರಾಜರ ಗೆಟಪ್ ಹಾಕೋತೀವಿ, ಹೆಂಗಸರೆಲ್ಲ ಕೂತ್ಕೊಳ್ಳಿ, ಲಕ್ಷಣವಾಗಿ ಬಡಿಸ್ತೀವಿ. ಏನಂತೀರಪ್ಪ? ಅಂಜಲಿ, ಪ್ರಾರ್ಥನಾ ಎಲ್ಲಿ? ಈಗಷ್ಟೇ ಅವರಪ್ಪನ ಊಟ ಕರೆಯಕ್ಕೆ ಅಂತ ನಾನೇ ಕಳಿಸ್ದೆ. ಹೌದಾ? ಸಿದ್ಧಾರ್ಥ್,
ಹಾ? ನೀವ್ ಸರ್ವ್ ಮಾಡ್ತೀರಿ ನನ್ ಬಂದೆ. ಓಕೆ ಆಂಟಿ. ಅರೆ ದೇವ್ಕಿ ಅವ್ರು ಯಾಕೆ ಹಾಗೆ ಹೊರಟೋದ್ರಲ್ಲ? ನನ್ಗೇನ್ ಗೊತ್ತು? ಅದು ಸರಿ ಬಿಡು. ಓಕೆ ಓಕೆ ಸಿದ್ಧಾರ್ಥ್ ಹೇಳ್ದಾಗೆ ಅವ್ರು ಊಟಕ್ಕೆ ಬಡಿಸ್ತಾರೆ, ನಾವು ಊಟಕ್ಕೆ ಕೂರೋಣ. ನೀವೆಲ್ಲ ಕೂತ್ಕೊಳ್ಳಿ. ಕಮಾನ್, ನಮ್ಮ ಗಂಡ ಸಿಟಿ ಮೇಲೆ ಬನ್ನಿ 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 ಬನ್ನಿ. ಅಪ್ಪ ನಿಮ್ಮನ್ನ ಊಟಕ್ಕೆ ಕರೆಯೋಕೆ ಅಂತ ನನ್ನನ್ನು ಕಳಿಸಿದ್ದಾರೆ, ಆದರೆ ಗಂಟ್ಲಿಂದ ಸ್ವರಾನೇ ಹೊರಡ್ತಿಲ್ಲ. ನಾನು ಕರೆದ್ರೆ ನಿಮಗೆ ಕೋಪ, ಕರೀದೆ ಹೋದರೆ ಅವ್ರಿಗೆ ಅನುಮಾನದಿಂದ ನಿಮಗೆ ಅವಮಾನ ಆಗೋದ್ರ ಬದಲು ನಿಮ್ಮ ಹತ್ರ ಬಯಸ್ಕೊಳ್ಳೋದೇ ಸರಿ. ಅವಳ ಅಪ್ಪನ್ನ ಮಾತಾಡ್ಸೋದಕ್ಕೆ ಇಷ್ಟೊಂದು ಹಿಂಜರಿತಾ ಇದ್ದಾಳೆ ಅಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಎಸ್ ಪ್ರಾರ್ಥನಾ, ಯು ಕ್ಯಾನ್, ನಿನ್ನಿಂದ ಆಗುತ್ತೆ. ಕಮಾನ್, ಕರಿ ಅಪ್ಪ ಅನ್ನೋ. ಅಪ್ಪ, ಒಂದು ನಿಮಿಷ, ನಾನೇ ಕಾಲ್ ಮಾಡ್ತೀನಿ. ಏನಂದೆ? ಅದು ಅಪ್ಪ. ಏನಂದೆ? ಅದು ಅಲ್ಲಿ ಎಲ್ಲರೂ ನಿಮ್ಮನ್ನ ಊಟಕ್ಕೆ ಕರೀತಾ ಇದ್ದಾರೆ. ನಿನ್ನ ಬಾಯಲ್ಲಿ ಹಾಗನ್ನಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ, ಇಲ್ಲಿ ಬಂದಾಗ್ಲೂ ಹೇಳಿದ್ದೀನಿ. ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರು. ಲಿಮಿಟ್ ತುಂಬಾ ಕ್ರಾಸ್ ಮಾಡ್ತಿದೀಯಾ ನೀನು. ಬಿ ಕೇರ್ಫುಲ್. ಪ್ರಾರ್ಥನನ್ ಜೊತೆ ಭಾವ ಯಾಕೆ ಈ ರೀತಿ ನಡ್ಕೋತಾರೆ? ವಿಚಾರಿಸಿ ಬಿಡೋಣ. ರೀ, ಕೆಳಗಡೆ ಎಲ್ರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ. ಮೊದಲು ಇವಳನ್ನ ಇಲ್ಲಿ ಕಳಿಸಿದ್ಯಾರು ಹೇಳು? ಅದು ಅದ್ರ ಬಗ್ಗೆ ದೇವ್ಕಿ ಯಾರು? ಶೋ ಅದೆಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಬನ್ರಿ. ಪ್ರಾರ್ಥನಾ, ಏನದು? ಅಪ್ಪ ಏನೋ ಬೈತಾ ಇದ್ರಲ್ಲ? ಏನೂ ಇಲ್ಲ ಚಿಕ್ಕಿ, ಅಪ್ಪ ಯಾಕೆ ನನಗೆ ಬೈತಾರೆ? ಎಲ್ಲರೂ ಕಾಯ್ತಿದ್ದಾರೆ, ಊಟಕ್ಕೆ ಹೋಗೋಣ ಬನ್ನಿ. ಯಾಕವ್ರು ಇನ್ನೂ ಬಂದಿಲ್ಲ? ಪಾವ್ನಿ, ಹೋಗಿ ನಿಮ್ಮ ಅಕ್ಕನ ಕರ್ಕೊಂಬನ್ನಿ ದಯವಿಟ್ಟು. ಯಾಕೆ ಬ್ರೋ? ನಿಮ್ಮ ಹುಡುಗಿನ ನೋಡ್ದೆ ಒಂದು ನಿಮಿಷನೂ ಇರೋಕ್ಕಾಗಲ್ವಾ? ಯಾಕೆ ಬ್ರೋ, ಅವಾಗಲೇ ಕಾವ್ಯ ಬಂದಿಲ್ಲ ಅಂತ ಪ್ಯಾಕ್ ಸೂಟ್ ಇರೋ ಬೇಕ್ ಥರ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ರಿ. ನಂಬಿಷ ಅಂದರೆ ಕಿಂಡಲ್ಲ. ನಮ್ಮ ಹುಡುಗರು ಹಣೆ ಬರಾನೇ ಎಷ್ಟು, ಕಮಿಟ್ ಆಗೋವರೆಗೂ ಬಿನ್ ದಾಸಾಗಿರ್ತೀವಿ. ಕಮಿಟ್ ಆದಮೇಲೆ ಬಿನ್ ಬಿಟ್ಟು ದಾಸರಾಗೋಗ್ತೀವಿ.
ಬನ್ನಿ ಬನ್ನಿ ಬನ್ನಿ. ಹೇ ಅಂಕಲ್ ಅಂಕಲ್ ಬನ್ನಿ, ನೀವು ಬನ್ನಿ ಹೇಳ್ತೀನಿ. ಇವ್ರಿಗೆಲ್ಲ ನಾವೇ ಇವತ್ತು ಊಟ ಬಡಿಸ್ಬೇಕು. ಪ್ರಾರ್ಥನಾ ಅವರು ಬಂದ್ರಲ್ಲ, ಯುವ ಬನ್ನಿ ಬಡ್ಸೋಣ. ಸರ್, ಜೀವನ ಪೂರ್ತಿ ಹೆಂಗಸರು ನಮ್ಮನ್ನ ಕೂರಿಸಿ ಅವ್ರು ಬಡಿಸ್ತಾರೆ. ಒಂದ್ ದಿವಸನಾದ್ರೂ ನಾವು ಅವ್ರ ಸೇವೆ ಮಾಡೋದು ಬೇಡವಾ? ಅದಕ್ಕೆ ಅವ್ರನ್ನ ಲಕ್ಷಣವಾಗಿ ಕೂರಿಸಿ ಭಕ್ಷ್ಯ ಭೋಜನಗಳನ್ನ ಬಡಿಸ್ಬೇಕು ಅಂತಿದೀವಿ. ಹೇಗೆ ಸರ್? ಥ್ಯಾಂಕ್ಸ್ ಅಪ್ಪ. ದೇವ್ಕಿ, ಇದನ್ನ ನೀನೇ ತಿಂತೀಯೋ ನಾನೇ ತಿನ್ನಿಸ್ಲೋ? ಹಾ ಅಪ್ಪ, ಅಂಕಲ್, ಪ್ರಾರ್ಥನೆಗೆ ಸ್ವೀಟೇ ಬಡಿಸಿಲ್ಲ. ಇಲ್ಲ, ನಾನು ಸ್ವೀಟ್ ತಿನ್ನಲ್ಲ. ಅಂತ ರೊಮ್ಯಾಂಟಿಕ್ ಅಪ್ಪನ್ಗೆ ಇಷ್ಟೋ ನಾನ್ ರೊಮ್ಯಾಂಟಿಕ್ ಮಗಳ. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಸಾಕ್ ಸಾಕ್ ಸಾಕ್. ಅರೆ, ಏನಕ್ಕೆ ವೇಟ್ ಮಾಡ್ತಾ ಇರ? ಶುರು ಮಾಡಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಎಲ್ಲಾ ಗಂಡಸರು ತಮ್ ಹೆಂಡತೀರ್ಗೆ ಸ್ವೀಟ್ಸ್ ತಿನ್ಸಿದ ಮೇಲೆ ಊಟ ಶುರು ಮಾಡ್ಬೇಕು. ಓ, ನಾನಂತೂ ರೆಡಿಯಪ್ಪ. ಪ್ರೇಮ, ನಾನೇ ತಿಂತೀನಿ ಬಿಡು. ಕೈಲಾಶ್ ಅಂಕಲ್ ಜೊತೆ ಕೂತ್ಕೊಂಡು ಸತ್ಯನಾರಾಯಣ ವ್ರತ ಮಾಡಿದ್ರೆ ಸಾಕಾ? ನೀವು ನಿಮ್ ಹೆಂಡತಿಗೆ ಕೈಯಾರೆ ಒಬ್ಬಟ್ಟು ತಿನ್ಸ್ಬೇಕು, ಆಗ್ಲೇ ಮಜಾ. ಹಾ, ದ್ಯಾಟ್ ಶಿ ಇಸ್ ರೈಟ್. ಮಜಾನೇ ಇರಲ್ಲ. ಅಮ್ಮಂಗೆ ಇವತ್ತು ನೀವೇ ತಿನ್ನಿಸ್ಬೇಕು. ಅಲ್ಲ ಕಣೋ, ನಮ್ಮ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಈಗಿದೆಲ್ಲ ಬೇಕಾ? ಆಂಟಿ, ನೀವು ಹುಟ್ಟು 50 ವರ್ಷ ಆದ್ರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿಲ್ವಾ? ಇದು ಹಾಗೆ. ಅತ್ತೆ, ತಿನ್ಸ್ಕೊಳ್ಳಿ. ಹೌದು ಡ್ಯಾಡ್, ತಿನ್ಸಿ. ಮಾವ ತಿನ್ಸಿ ಮಾವ. ಹೋಗಿ ಡ್ಯಾಡ್.
ಹ್ಯಾಪಿ ಬರ್ಡೇ ಮೈ ಲವ್. ಓ ಅಮೇಜಿಂಗ್! ಓ ಸೂಪರ್ ಸರ್, ತುಂಬಾ ಚೆನ್ನಾಗಿ ತಿನ್ಸಿದ್ರಿ. ಬನ್ನಿ ಸರ್. ಅಪ್ಪ ಈಗ ನೀವು ಅಮ್ಮಂಗ್ ತಿನ್ಸಿ. ಹೋಗಿ ಬನ್ನಿ ಸರ್. ನಡೀರಿ ಸರ್, ಹೋಗಿ ಸರ್. ಭಾವ್ನಿ ಸುಮ್ನಿರು. ಹಲೋ ಆಡಿಯನ್ಸ್, ನನ್ನ ಹೆಂಡತಿಗೆ ನಾನು ತಿನ್ಸೋದು ಇಷ್ಟ ಇಲ್ವಂತೆ, ಬೇಡ ಅಂತಿದ್ದಾಳೆ. ಐ ಆಮ್ ಸಾರಿ. ಸುಮ್ನಿರ್ರಿ. ಆಗಲ್ಲ ಆಗಲ್ಲ ಆಗಲ್ಲ. ಆ ಅಂಕಲ್ ತಿನ್ಸ್ಬೇಕು, ಅದೆಲ್ಲ ಆಗಲ್ಲ. ತಿನ್ಸ್ಬೇಕು ಅಷ್ಟೇ. ಆಂಟಿ, ಯು ಹ್ಯಾವ್ ಟು ಈಟ್. ಸ್ವಲ್ಪ ಆಂಟಿ ತಿನ್ನಿ, ಒಂದು ಬೈಟ್, ಕಮಾನ್. ಅಂಕಲ್, ಆಂಟಿ ಮುಖ ಕೆಂಪಾಗ್ತದಾಗೆ ಗೊತ್ತಾಯ್ತು. ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಅಂತ. ಆದ್ರೆ ರೆಡ್ ಇಸ್ ಅ ಸೈನ್ ಆಫ್ ಡೇಂಜರ್ ಅಲ್ವಾ? ನಾವ್ ಹೆಣ್ಮಕ್ಳು ಹಾಗೇನೆ. ರೆಡ್ ಅಂದ್ರೆ ಗ್ರೀನು, ಗ್ರೀನ್ ಅಂದ್ರೆ ರೆಡ್. ನೀವೆಲ್ಲ ನಮ್ಮ ಹತ್ರ ಸ್ವಲ್ಪ ಹುಷಾರಾಗಿರಿ. ಸುಶಾಂತ್, ನನ್ಗೇನು ತಿನ್ಸಲ್ವೇನೋ? ನೀನ್ ಕೇಳದ್ ಹೆಚ್ಚ, ನಾನ್ ತಿನ್ಸದ್ ಹೆಚ್ಚ ಜಾನ್. ಏನ್ ಬೇಕು ಜಾನ್? ಅಪ್ಳ. ಹಾ, ಬೇಡ ಬೇಡ, ಬರ್ಫಿ ತಗೊಂಡ್ ಬಾ. ಹಾ. ಅದು ಬೇಡ, ಹೋಳಿಗೆ. ಅಂಜಲಿ, ಇನ್ನೊಂದು ಹೋಳಿಗೆ ಬಡಿಸ್ಲಾ? ಥ್ಯಾಂಕ್ಸ್ ಅಂಜಲಿ. ಇಟ್ಸ್ ಓಕೆ ಸುಶಾಂತ್. ಕಾವ್ಯ, ಯಾಕೆ ಸುಶಾಂತ್ ಅಷ್ಟೊಂದು ಗೋಳೈಕೋತ್ಯಾ? ಅವ್ರು ಏನೇ ಪ್ರೀತಿಯಿಂದ ತಿನ್ಸಿದ್ರು ತಿನ್ಸ್ಕೋಬೇಕು. ಅಂಜು, ನಿನ್ಗೆ ಗೊತ್ತಲ್ವಾ, ನನ್ ಟೇಸ್ಟ್ ಅವಾಗವಾಗ ಚೇಂಜ್ ಆಗ್ತಿರುತ್ತೆ. ಪ್ರಾರ್ಥನಾ, ಆರ್ ಯು ಇನ್ ಲವ್? ಲವ್ವ? ಇಲ್ಲಪ್ಪ. ಯಾಕೆ ಸುಳ್ಳು ಹೇಳ್ತಿದ್ಯಾ ಪ್ರಾರ್ಥನಾ? ಯುವ ನಿನ್ ಲವರ್ ತಾನೆ? ತಗೊಳ್ಳಿ, ಊಟ ಆದ್ಮೇಲೆ ಕೈ ತೊಳಿಲೇಬೇಕು, ಲವ್ ಅಂದ್ಮೇಲೆ ಕೈ ಹಿಡಿಲೇಬೇಕು. ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಆಡಬಾರ್ದು. ಅಯ್ಯೋ, ಯಾಕೆ ನೀವಿಬ್ರು ಏನೇನೋ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನಾವ್ ಏನೇನೋ ಮಾತಾಡ್ತಿದೀವ. ನಮ್ಗೇನಾಗಿದ್ಯಾ? ಮೇಡಮ್, ನಮ್ಮ ಹತ್ರ ಏನು ಮುಚ್ಚಿಡೋದ್ ಬೇಡ. ಯುವ ನಮ್ಗೆಲ್ಲ ಹೇಳಾಯ್ತು. ಅಯ್ಯೋ,
ಲವ್ವಲ್ಲಿ ಸುಶಾಂತ್ ಮಾತ್ರ ಗ್ರೇಟ್ ಅನ್ಕೊಂಡಿದ್ದೆ. ಆದ್ರೆ ಯುವಾನೂ ಗ್ರೇಟ್. ನಿಂಗೋಸ್ಕರ ಡ್ರೈವರ ಕೆಲಸ ಮಾಡ್ತಿದ್ದಾರೆ. ಅಯ್ಯೋ ಪ್ಲೀಸ್ ಮೆಲ್ಲೆಗೆ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ. ಯುವ ಅಂದ್ರೆ ಯುವ ಮೇಲೆ ಲವ್ ಇದೆ ಅಂತಾಯ್ತು. ಎಸ್, ಅಂತೂ ಇಂತೂ ಬಾಯ್ ಬಿಡ್ಸಿದ್ವಿ. ಇಷ್ಟ ಇಲ್ಲ ಅಂದ್ಮೇಲೆ ದೂರ ಇರ್ಬೇಕು, ಇಲ್ಲ ದೂರ ಇಡ್ಬೇಕು. ಮತ್ತೆ ಈ ಹುಡುಗರಿಗೆ ಹುಡುಗಿರು ಮಾತಲ್ಲಿ ತಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಏನಿಲ್ಲ, ನಮ್ಗೆಲ್ಲ ಹಾಗೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ ನೀವ್ ಅನ್ಕೊಂಡ ಹಾಗೆ ಏನೂ ಇಲ್ಲ. ಬಾಯ್ ಸುಳ್ಳು ಹೇಳಿದ್ರು ಕಣ್ ಸುಳ್ಳು ಹೇಳಲ್ಲ. ಆ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ, ಆ ಸ್ಪಾರ್ಕ್ ನಮ್ಗೆ ಪಟ್ಟ ಅಂತ ಗೊತ್ತಾಗ್ಬಿಡುತ್ತೆ. ಲವ್ ಅನ್ನೋದು ಯಾವಾಗ, ಹೆಂಗೆ, ಯಾರ ಮೇಲಾಗತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯು ಆರ್ ರೈಟ್ ಅಂಜಲಿ. ಈ ಲವ್ ಓಯ್ ಹೇಳುವುದು ಒಂದು, ಮಾಡುವುದು ಮತ್ತೊಂದು, ನಂಬುವುದು ಹೇಗೋ ಕಾಣೆ. ವೇದಾವತಿ ಪತಿ ತಿರುಪತಿ, ಏನಪ್ಪ ನಿನ್ ಪರಿಸ್ಥಿತಿ? ಕ್ಯಾನ್ ಯು ಜಸ್ಟ್ ಶಟ್ ಅಪ್? ಮನ್ಸಲ್ಲಿರೋದನ್ನ ಮನಸ್ನಲ್ಲೇ ಅದ್ಮಿಟ್ಕೊಂಡು ಶಟಪ್ ಆಗಿರೋನು ನೀನು. ನನಗೆ ಶಟಪ್ ಅಂತೀಯಾ ಕೈಲಾಶ್? ಪದೇ ಪದೇ ನನ್ನಿಂದ ಯಾಕೆ ಬರ್ತಾ ಇದ್ಯಾ? ಏನೋ ಒಂದು ಸಣ್ಣ ಡೌಟ್ ಬಂತು, ಕೇಳೋಣ ಅಂತ ಬಂದೆ. ಏನ್ ನಿನ್ ಡೌಟ್? ಅಲ್ಲ, ಹೆಂಡತಿ ಕಂಡ್ರೆ ಆಗಲ್ಲ ಅಂತ ಹೇಳ್ತೀಯ, ಆದ್ರೆ ಅವಳ ಜೊತೆ ಅದು ಎಲ್ರ ಮುಂದು ಅದೇನ್ ಸರಸ, ಅದೇನ್ ಸಲ್ಲಪ್ಪ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ನೋಡಕ್ಕೆರಡು ಕಣ್ಣು ಸಾಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಕೈಲಾಶ್? ಕೆಲವೊಂದ್ಸರಿ ಏನ್ ಕೆಲ್ಸ ಮಾಡಬಾರ್ದೋ ಆ ಕೆಲ್ಸನ ಮಾಡ್ಬೇಕಾಗಿರೋಂಥ ಪರಿಸ್ಥಿತಿ ಬರುತ್ತೆ. ಇನ್ನೇನು ನಿನ್ ಭಾವನ್ ತರ ನಿಷ್ಠುರ ಮಾಡ್ಕೊಂಡಿರಕ್ಕಾಗತ್ತಾ? ನಿಷ್ಠುರನ ಅಂತದ್ ನನ್ ಭಾವ ನಿನ್ಗೇನ್ ಮಾಡಿದ್ರು? ಆನಂದ್ ಏನೆಲ್ಲ ಮಾಡಿದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರಾರ್ಥನೆ ಕಂಡ್ರೆ ಅವನಿಗಾಗಲ್ಲ ಅನ್ನೋದನ್ನ ಎಲ್ರೂ ಮುಂದೆ ಇಂಡೈರೆಕ್ಟ್ ಆಗಿ ಅವಾಯ್ಡ್ ಮಾಡಕ್ ಹೋಗಿ ಡೈರೆಕ್ಟ್ ಆಗಿ ಎಲ್ರೂ ಮನ್ಸಲ್ಲೂ ಡೌಟ್ ಕ್ರಿಯೇಟ್ ಮಾಡ್ದ. ಯಾಕೆ ನೀನ್ ನೋಡ್ಲಿಲ್ವಾ? ಅವನ್ ಎಲ್ರಿಗೂ ತಿಳ್ಸೋದಿಕ್ ಹಾಗೆ ಮಾಡಿದ್ನೋ ಅಥವಾ ಮುಚ್ಚಡಕ್ ಹಾಗೆ ಮಾಡ್ಕೊಂಡೋ ಅದು ಸೆಕೆಂಡ್ರಿ. ಬಟ್ ನನಗೆ ಅವನ್ ತರ ಇರೋದಿಕ್ ಬರೋದಿಲ್ಲ. ನಾನ್ ಮಜ್ಗೆ ಕದ್ರಿ ಬೆಣ್ಣೆ ತೆಗಿಯೋನಲ್ಲ, ಬೆಣ್ಣೆಯಿಂದ ಕೂದ್ಲು ತೆಗಿಯೋನು. ಅಲ್ಲ, ನನ್ನನ್ ಬಿಟ್ಟು ಎಲ್ರೂ ಸೇರಿ ಮೀಟಿಂಗ್ ಮಾಡ್ತಿದ್ದೀರಾ? ಏನ್ ಸಮಾಚಾರ? ಜಾನ್, ಸಮಾಚಾರ ಏನಿಲ್ಲ, ನೀನೀಗ ಬಂದ್ಯಲ್ಲ, ಈಗ ಶುರು ಮಾಡೋಣ. ಸುಶಾಂತ್, ನಿಮ್ ತರ ಹುಡ್ಗ ಸಿಕ್ಕಿದ್ರೆ ಯಾವ ಹುಡ್ಗಿನಾದ್ರೂ ಕಣ್ ಮುಚ್ಕೊಂಡ್ ಒಪ್ಕೋತಾಳೆ. ಮತ್ತೆ ನಮ್ ಸೆಲೆಕ್ಷನ್ ಅಂದ್ರೆ ಸುಮ್ನೆನಾ? ಆದ್ರೆ ಒಬ್ಬೊಬ್ರು ಅಂಥ ಅವಕಾಶನ ಬೇಕಂತಾನೆ ಕೈ ಚೆಲ್ತಾರೆ. ಯಾಕೋ ಗೊತ್ತಿಲ್ಲಪ್ಪ. ಆದ್ರೆ ನನ್ ಸುಶಾಂತ್ನ ನಾನ್ ಯಾವತ್ತೂ ಬಿಟ್ಕೊಡಲ್ಲಪ್ಪ. ಒಂದೊಂದ್ಸಲ ಲೂಸ್ ತರ ಆಡ್ತಾನೆ.
ಆದ್ರೂ ಒಳ್ಳೆ ಹುಡ್ಗ. ಸುಶಾಂತ್, ನಿಮಗ್ ಕಾವ್ಯ ಅಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ? ಇಟ್ಸ್ ಸಿಂಪಲ್.